ಹಾಯ್ ಆಲ್. ನನ್ನ ಮಕ್ಕಳು ನೋಡಿ ಮೊಸರು ಪಾಕೆಟ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಅವ್ರ ಪಪ್ಪ ತಂದು ಕೊಡ್ತು ಆಟ ಆಡ್ತಿದ್ದಾರೆ. ನಾನು ಕೊಡು ಮಜ್ಜಿಗೆ ಮಾಡೋಣ ಅಂತ ಇಸ್ಕೊಂಡು ಮಜ್ಜಿಗೆ ಮಾಡ್ತಿದ್ದೀನಿ. ನಮ್ಮ ಮನೆಯವರು ಮಜ್ಜಿಗೆ ಊಟ ಮಾಡೋಣ ಅಂದರು. ಮಧ್ಯಾಹ್ನಕ್ಕೆ ರೈಸು ಮಜ್ಜಿಗೆ ಊಟ ಮಾಡ್ತಾರೆ. ಹಾಗಾಗಿ ಮಜ್ಜಿಗೆ ಮಾಡ್ತಿದ್ದೀನಿ. ನನ್ನ ಚಿಕ್ಕ ಮಗಳು ಬಂದ ಅದರಲ್ಲೇ ಮಿಡ್ಲಲ್ಲಿ ಕಾಡಿಸ್ತಿದ್ದಾಳೆ. ಮಮ್ಮಿ ಸಕ್ಕರೆ ಕೊಡು ಅಂತ. ತಡಿಯಮ್ಮ ಕೊಡ್ತೀನಿ ಅಂತ ಅಂದು ಅವಳಿಗೆ ಸಕ್ಕರೆ ಕೊಟ್ಟು ನನ್ನ ದೊಡ್ಡ ಮಗಳಿಗೂ ಕೊಟ್ಟು ಅವಳು ಬಂದು ಮಮ್ಮಿ ನನಗೆ ಅಂತ ಹಾಗೆ ಕೊಟ್ಟು ನಾನು ಮಜ್ಜಿಗೆ ಮಾಡ್ತಿದ್ದೀನಿ. ನನ್ನ ದೊಡ್ಡ ಮಗಳು ಮಜ್ಜಿಗೆ ಊಟ ಮಾಡ್ತಾಳೆ, ಬಟ್ ಚಿಕ್ಕ ಮಗಳು ಮಜ್ಜಿಗೆ ಊಟ ಮಾಡೋದಿಲ್ಲ. ಅವಳು ಮೊಸರು ಊಟನೂ ಮಾಡೋದಿಲ್ಲ. ನಾನು ನಿನ್ನಾಗೆ ಅಂತಾರೆ ನಮ್ಮ ಮನೆಯವರು. ಈಗ ಅವಳು ನನ್ನ ದೊಡ್ಡ ಮಗಳಿಗೆ ಮಜ್ಜಿಗೆ ರೈಸು, ನನ್ನ ಚಿಕ್ಕ ಮಗಳಿಗೆ ತುಪ್ಪ ರೈಸು ಹಾಕಿ ಊಟ ಮಾಡಿಸಿ ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂತ ನೋಡ್ತಿದ್ದೆ. ಮತ್ತು ಬದನೇಕಾಯಿ ಇತ್ತು, ತೊಗೊಂಡು ಬದನೇಕಾಯಿ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಕೊಂಡು ಅವ್ರಿಗೆ ಬದನೇಕಾಯಿ ಪಲ್ಯ ಮಾಡೋಣ ಅಂತ ಬದನೇಕಾಯಿ ಪಲ್ಯ ಮಾಡ್ತಿದ್ದೀನಿ. ನಾನು ಸೊಪ್ಪಿನ ಪಲ್ಯ ಮಾಡೋಣ ಅಂತ ನನಗೆ ನನ್ನ ಮಕ್ಕಳಿಗೆ ಸೊಪ್ಪಿನ ಪಲ್ಯ, ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೊಪ್ಪಿನ ಪಲ್ಯ ಮಾಡೋಣ ಅಂತಿದ್ದೀನಿ. ಆಮೇಲೆ ರೊಟ್ಟಿ ಮಾಡೋಣ ಅಂತ ಹೋದೆ. ರೊಟ್ಟಿ ಮಾಡಿಕೊಂಡು ನನಗೆ ನಮ್ಮ ಮನೆಯವರು ರೊಟ್ಟಿ ಊಟ ಮಾಡ್ತಾರೆ, ಬಟ್ ಅವರು ಮುದ್ದೆನೂ ಇಷ್ಟಪಡ್ತಾರೆ. ಮುದ್ದೆ ಎಲ್ಲ ಊಟ ಮಾಡೋದಿಲ್ಲ. ನನ್ನ ಮಕ್ಕಳು ಹಾಗಾಗಿ ರೊಟ್ಟಿ ಊಟ ಮಾಡ್ತಾರೆ. ಅವರು ಮುದ್ದೆ ಎಲ್ಲ ಲೈಕ್ ಮಾಡೋದಿಲ್ಲ. ಅವ್ರಿಗೆ ಚಿಕ್ಕದಾಗಿ ರೊಟ್ಟಿ ಮಾಡಿಕೊಟ್ಟು ಅದಕ್ಕೆ ತುಪ್ಪ ಸಕ್ಕರೆ ಹಚ್ಕೊಟ್ರೆ ತಿಂತಾರೆ ಬಿಸಿ ರೊಟ್ಟಿ ಇದ್ದಾಗ. ಹಾಗಾಗಿ ಅವ್ರಿಗೆ ಹಾಗೆ ಮಾಡ್ತೀನಿ. ನಾನು ನಮ್ಮ ಮನೆಯವರು ರೊಟ್ಟಿ ಊಟ ಮಾಡ್ತೇವೆ. ನನ್ನ ಮಕ್ಕಳಿಗೆ ರೊಟ್ಟಿ ತುಪ್ಪ ಹಚ್ಕೊಟ್ರೆ ನೋಡಿ, ನನ್ನ ಚಿಕ್ಕ ಮಗಳು ಆಲ್ರೆಡಿ ತಿಂದಿದ್ದಾಳೆ, ದೊಡ್ಡ ಮಗಳೇನು ತಿಂತಿದ್ದಾಳೆ. ಸರಿ ನಾವು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಿದ್ದೀನಿ. ನಾವು ಊಟ ಮಾಡಿಕೊಂಡು ನನ್ನ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ರೈಸು ಮತ್ತು ಊಟ ಮಾಡಿಸ್ತಿದ್ದೀನಿ. ನನ್ನ ಮಕ್ಕಳಿಗೆ ರೈಸ್ ಊಟ ಮಾಡಿಸಿ ಅವರು ಮೊಬೈಲ್ ನೋಡ್ಕೊಂತ ಊಟ ಮಾಡ್ತಾರೆ. ಅವ್ರಿಗೆ ಊಟ ಮಾಡಿಸಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮ ಮನೆಯವರು ವೀಡಿಯೋ ಮಾಡ್ತಿದ್ದಾಳೆ ಅಂತಂದು ಕೆಳಗಡೆ ಬಗ್ಗಿ ಹೋಗ್ತಿದ್ದಾರೆ. ನಾ ಎಲ್ಲ ನೈಟೇ ಕ್ಲೀನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್.